ಪ್ರೀತಿಯಿಂದ ಸಾಕಿದ್ದ ಶ್ವಾನ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಶ್ವಾನದ ಮಾಲೀಕರು ತಮ್ಮ ಜಮೀನಿನಲ್ಲಿ ಅದರ ಶವ ಸಂಸ್ಕಾರವನ್ನ ಮಾಡಿ 11 ದಿನ ತುಂಬಿದ ಮೇಲೆ ಉತ್ತರಾಕ್ರಿಯೆಯಾದಿ ನಡೆಸುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಇಂತಹ ವಿಶಿಷ್ಟವಾದ ಕಾರ್ಯಕ್ರಮ ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯಕನಹಳ್ಳಿಯಲ್ಲಿ ನಡೆದಿದ್ದು, ಸುಮಾರು 4 ವರ್ಷಗಳಿಂದ ಪ್ರೀತಿಯಿಂದ ಸಾಕಿದ್ದ ಗುಂಡಾ ಹೆಸರಿನ ಶ್ವಾನ ಅನಾರೋಗ್ಯದಿಂದ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಆ ಶ್ವಾನದ ಪ್ರೀತಿ ಹಾಗೂ ವಾತ್ಸಲ್ಯಕ್ಕೆ ಮನಸೋತಿದ್ದ ಮಾಲೀಕರು ತಮ್ಮ ಜಮೀನಿನಲ್ಲೇ ಆ ಶ್ವಾನಕ್ಕೆ ಅಂತಿಮ ಸಂಸ್ಕಾರವನ್ನ ನಡೆಸಿ ಆ ಶ್ವಾನದ ಮೇಲಿದ್ದ ಪ್ರೀತಿಗಾಗಿ 11 ದಿನಗಳ ನಂತರ ತಮ್ಮ ಮನೆಯ ಕುಟುಂಬಸ್ಥರು ಹಾಗೂ ಊರಿನ ಗ್ರಾಮಸ್ಥರೊಂದಿಗೆ ಉತ್ತರ ಕ್ರಿಯೆಯಾದಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಬೆಂಗಳೂರಿನ ಆರ್ ನಗರದಲ್ಲಿ ವಾಸವಾಗಿರುವ ಶಿವರಾಜು ಹಾಗೂ ತಾಯಮ್ಮರವರ ಮಕ್ಕಳಾದ ನಿತಿನ್ ಗೌಡ ಮತ್ತು ಯಶಸ್ವಿನಿ ಅವರು ಈ ವಿದೇಶಿ ತಳಿಯ ಶ್ವಾನವನ್ನ ಚಿಕ್ಕ ಮರಿಯಾಗಿದ್ದಾಗ ಸುಮಾರು 4 ಲಕ್ಷ ರು ಹಣವನ್ನ ನೀಡಿ ತಂದು ತಮ್ಮ ಮನೆಯಲ್ಲಿ ಸಾಕ್ತಾ ಇದ್ರು. ಸುಮಾರು 4 ವರ್ಷಗಳಿಂದ ಈ ವಿದೇಶಿ ತಳಿಯ ಶ್ವಾನ ಮನೆಯ ಸದಸ್ಯನಂತೆ ತಮ್ಮ ಮಾಲೀಕರೊಂದಿಗೆ ಪ್ರೀತಿ ವಾತ್ಸಲ್ಯವನ್ನ ಬೆಳೆಸಿಕೊಂಡಿತ್ತು. ಇದರ ಪ್ರೀತಿಗೆ ಮನಸೋತಿದ್ದ ಕುಟುಂಬಸ್ಥರು ಆದರೆ ಇತ್ತೀಚೆಗೆ ಈ ಶ್ವಾನಕ್ಕೆ ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಂಡು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಈ ಉತ್ತರ ಕ್ರಿಯೆಯಾದಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಎಂದು ಶ್ವಾನದ ಮಾಲೀಕ ಶಿವರಾಜು ತಿಳಿಸಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಕಾರ್ಯದರ್ಶಿ ಹಾಗೂ ಹಾಲಿ ನಿರ್ದೇಶಕ ಹಾಪ್ಕಾಮ್ಸ್ ದೇವರಾಜು ಮಾತನಾಡಿ, ನಮ್ಮ ಊರಿನ ಗ್ರಾಮದವರೇ ಆದ ಶಿವರಾಜು ಅವರು ಬೆಂಗಳೂರಿನ ಆರ್ ನಗರದಲ್ಲಿ ವಾಸವಾಗಿದ್ದು ಸುಮಾರು 4 ಲಕ್ಷ ಮೌಲ್ಯದ ವಿದೇಶಿ ತಳಿಯ ಶ್ವಾನವನ್ನ 4 ವರ್ಷಗಳಿಂದ ಸಾಕ್ತಾ ಇದ್ರು. ಪ್ರೀತಿಯಿಂದ ಗುಂಡಾ ಎಂದು ಕರೆಯುತ್ತಿದ್ದರು. ಶಿವರಾಜು ಅವರು ಮಗಳಾದ ಯಶಸ್ವಿನಿ ಈ ಶ್ವಾನವನ್ನ ತುಂಬಾ ಹಚ್ಚಿಕೊಂಡಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯದಿಂದ ನಿಧನ ಹೊಂದಿದ ಶ್ವಾನವನ್ನ ಸ್ವಗ್ರಾಮವಾದ ಬೊಮ್ಮನಾಯಕನಹಳ್ಳಿಯ ತಮ್ಮ ಜಮೀನಿನಲ್ಲಿ ಅಂತಿಮ ಸಂಸ್ಕಾರವನ್ನ ನಡೆಸಿ ಇಂದು 11 ದಿನದ ಉತ್ತರಾದಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಈ ಶ್ವಾನದ ಮೇಲಿನ ಪ್ರೀತಿಗೆ ಈ ಕಾರ್ಯಕ್ರಮವನ್ನ ನಡೆಸುತ್ತಿದ್ದು, ಇವರ ಕುಟುಂಬದವರು ಊರಿನ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಎಂದು ಹೇಳಿದ್ರು. ಮನುಷ್ಯರಿಗೆ ಉತ್ತರಾಕ್ರಿಯೆಯಾದಿ ನಡೆಸುವ ರೀತಿಯಲ್ಲಿಯೇ ಈ ಶ್ವಾನಕ್ಕೂ ಉತ್ತರಾಕ್ರಿಯೆಯಾದಿಯನ್ನ ನಡೆಸಿ ಊರಿನ ಗ್ರಾಮಸ್ಥರೆಲ್ಲರಿಗೂ ಬಾಡೂಟ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಿವರಾಜು, ಪತ್ನಿ ತಾಯಮ್ಮ, ಮಗ ನಿತಿನ್ ಗೌಡ, ಹಾಪ್ಕಾಮ್ಸ್ ದೇವರಾಜು ಅವರ ಆಪ್ತ ಸಹಾಯಕ ಚಂದ್ರು ಹಾಗೂ ಊರಿನ ಗ್ರಾಮಸ್ಥರು ಪಾಲ್ಗೊಂಡಿದ್ರು. ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಚಿಕ್ಕೇಗೌಡರು ಮೊಮ್ಮಗ ನಿತಿಯನ್ನರು ಜರ್ಮನಿಂದ ತರಿಸಿದ್ರು. ಅವ್ರ ಮಗಳೊಬ್ಳು ಇಲ್ಲೇ ಇದ್ದರು. ಅವರು ಜರ್ಮನರು ಈಗ ವಾಸ ಇದ್ದಾರೆ. ಅವರು ಈ ಸತ್ತೋದಕ್ಕೆ ಅವರೇ ನಿಂತ್ಕೊಂಡು ಅವ್ರು ಇಲ್ಲಿ ಬರಲಿಲ್ಲ. ಅವರೇ ತಿಥಿ ಮಾಡ್ತಾವ್ರೆ. 11 ದಿನ ಕಾರ್ಯ ಮಾಡ್ತಾವ್ರೆ ಸ್ವಾನುದ್ದ. ಅದರಿಂದ ಅದು ಗುಂಡ ಅಂತ ಹೆಸರಿಟ್ಟಿದ್ರು. ಅದಕ್ಕೆ ಅದು 4 ಲಕ್ಷ ರೂಪಾಯಿ ಅಲ್ಲಿಂದ ತಂದಿದ್ರು. ಈಗ ಉಸಾಲಿಲ್ಲದಕ್ಕೆ ಅದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೂ ಅದು ಬದುಕಿಸ್ಕೊಳ್ಳೋಕ್ಕಾಗಲಿಲ್ಲ. ಇವರು ಮನ್ಸೂನ್ಗಿಂತ ನಿಯತ್ತಾಗದೆ ಅಂತ. ಈಗ ನಾಯಿಗಳ್ದು ನಾವು ನಾಯಿ ಅಂದ್ಬಿಡ್ತೀವಿ, ಅದು ಮನ್ಸೂನ್ಗಿಂತ ನಿಯತ್ತಿದೆ ಅಂತ ಅನ್ನೋ ಉದ್ದೇಶದಿಂದ ಒಳ್ಳೆ 4 ಲಕ್ಷ ರೂಪಾಯಿ ನಾಯಿ ಬೆಲೆ ಕಟ್ಟೋದಲ್ಲ. ಅದು ನಾಯಿ ಅಂದರೆ ಅಷ್ಟು ಇದಾಗಿತ್ತು ಅವ್ರ ಮನೇಲಿ ಅಂತ. ಭಾಳ ಇದಾಗಿತ್ತು ಅವ್ರ ಮನೆ. ನಂಬಿಕೆಯಾಗಿತ್ತು, ಪ್ರೀತಿಯಿಂದ ಸಾಕಿದ್ರು. ಅದರಿಂದ ಇದು ಮಾಡಬೇಕು ಅಂತ ಮಾಡಿದ್ದಾರೆ. ನನ್ನ ಮಗಳು ಮತ್ತು ನನ್ನ ಮಗ ಸುಮಾರು ಈಗಾಗಲೇ 4-5 ತಿಂಗಳಿಂದಗಡೆ 4 ವರ್ಷದಿಂದಗಡೆ ಒಂದು ಸಣ್ಣ ಮರಿನ 15 ದಿನದ ಮರಿ ಅದು ತೊಗೊಂಡು ಬಂದರು ನಮ್ಮ ಮನೆಗೆ. ಅದು ಫಾರಿನ್ ಇದು ಸಾಕಬೇಕು ಅಂತೇಳಿ ಭಾರಿ ಮುತುವರ್ಜಿಯಿಂದ ಸ್ನಾನ ಮಾಡಿಸೋದು, ಊಟ ತಿನ್ನಿಸೋದು ಎಲ್ಲ ಅವರೇ. ನಾನಂತೂ ಮಾಡ್ತಿರ್ಲಿಲ್ಲ. ಆದರೂ ನಿಯತ್ತಾಗಿ ಆ ಪ್ರಾಣಿ ಕಂಡು ನನಗೆ ಭಾರಿ ಇದಾಯಿತು. ಇತ್ತೀಚೆಗೆ ನನ್ನ ಮಗಳು ಜರ್ಮನ್ಗೆ ಹೋಗಿ ಇನ್ನೇನು ವರ್ಷ ಆಯ್ತದೆ. ಈಗಾಗಲೇ 2 ತಿಂಗಳ ತಗಿಂದ ಅದು ಅನಾರೋಗ್ಯಕ್ಕೆ ತುತ್ತಾಗಿ ಅದರ ಉಸ್ತುವಾರಿನ ನನ್ನ ಮಗ ವಹಿಸ್ಕೊಂಡು ನಾವು ಇಲ್ಲಿ ಲೋಕಲ್ ಆರ್ ನಗರ ಸರೌಂಡಿಂಗಲ್ಲಿ ತೋರಿಸಿದ್ವಿ. ಸುಮಾರು ಖರ್ಚು ಮಾಡಿದ್ವಿ. ಆಮೇಲೆ ಅಲ್ಲಿ ಪಶುವೈದ್ಯಕ್ಕೆ ಅಂತ ಯಲಹಂಕ ಕರ್ಕೊಂಡೋಗಿ ಅಲ್ಲಿ ಹೆಬ್ಬಾಳದ ಹತ್ರ ವಾರಕ್ಕೆ 2 ಅಂತ ಕರ್ಕೊಂಡು ಇವನೇ ಕಾರಲ್ಲಿ ಹೋಗಿ ಕರ್ಕೊಂಬರ್ತಾ ಇದ್ದ. ಅವರು ಹೇಳಿದರು ಅದ್ರ ಮೇಲೆ ಏನೋ ಒಳಗಡೆ ಇದಾಗಿದೆ ಅಂತೇಳಿ ಅಲ್ಟ್ರಾಸೌಂಡ್ ಮಾಡಿ ಗೆಡ್ಡೆ ಆಗಿದೆ ಅಂತ ಹೇಳಿದರು. ಆ ಗೆಡ್ಡೆನ ನಾವು ತಗ್ಸೋಕ್ಕಾಗಲ್ಲ, ದಯವಿಟ್ಟು ಹೆಜ್ಜಿಗೆ ಇದರಲ್ಲಿ ಮೆಡಿಸನ್ ಇದು ಮಾಡ್ತದೆ ಅಂತ ಹೇಳಿದರು. ಆ ಮೆಡಿಸನ್ ಕೊಟ್ಟರು ಅದೇನಾಯಿತು ಅಂದರೆ 2 ತಿಂಗಳ ತಗೊಂಡ ಊಟ ತಿಂಡಿ ಏನು ತಗೊಳ್ದೇನೆ ಭಾರಿ ಅನಾರೋಗ್ಯಕ್ಕೆ ತುತ್ತಾಗಿ ನಮಗೆ ಊಟ ಮಾಡೋಕ್ಕೂ ಮನಸ್ಸು ಬರ್ತಿರ್ಲಿಲ್ಲ. ಅಷ್ಟು ಮುತುವರ್ಜಿಯಿಂದ ನಮ್ಮನ್ನ ಅದು ಮನೆಗೆ ಬಂದು ತಗೊಂಡು ನಮ್ಮ ಮೇಲೆ ಎಗ್ರಿ ಬರೋದು. ನಾವು ಮನುಷ್ಯರು ಇವತ್ತು ಬೋದ್ಬಿಟ್ರೆ ನಾಳೆ ಬೆಳಗ್ಗೆ ಯಾರೋ ನಮ್ಮನ್ನು ಮಾತಾಡ್ಸಲ್ಲ, ಬೇಸಕ್ಕಾಡ್ತಾರೆ. ಆದರೆ ಪ್ರಾಣಿಗಳು ನಿಯತ್ತು ಅಂದರೆ ನಾಯಿ ಇವತ್ತು ಬೋದ್ರು ಹೊಡೆದ್ರು ಸರಿಯಾದ ನಾಳೆ ಬೆಳಗ್ಗೆ ಓಡುವ ನಮ್ಮ ಕಾಲಕ್ಕೆ ನಮ್ಮ ಎದುರಿ ನಗಿರ್ತಾಯಿತ್ತು. ಆದರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟಿರೋದು ಇವತ್ತು 11 ದಿನ ಆಗಿದೆ. ಇವತ್ತು
ಆದರೆ ಮನುಷ್ಯರು ನಾವು ಶಾಶ್ವತಲ್ಲ, ಆದರೆ ಪ್ರಾಣಿಗಳಿಗೆ ನಿಯತ್ತ ಅಂತ ತಿಳ್ಕೊಂಡು ಇವತ್ತು ಅದನ್ನು ನಾನು ಏನಾರಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತೇಳಿ ಬೆಂಗಳೂರಿಂದ ಇಲ್ಲಿ ತಂದು ಅದನ್ನ ಅಂತ್ಯಕ್ಕೆ ಇದು ಮಾಡಿ ಉತ್ತರಕ್ಕೆ ಇದು ಮಾಡಿಸಿ ಮಣ್ಣು ಮಾಡಿ ಅದ್ರ ಮೇಲೆ ಒಂದು ತೆಂಗು ಸೊಸೆ ನೆಟ್ಟು, ಆದರೂ ನನ್ನ ಮಗಳು ನನಗೆ ಹೇಳ್ದೇನೆ ಅದರದ್ದೊಂದು ಸ್ಟ್ಯಾಚು ಕಲ್ಲು ಥರ ಮಾಡಿಸಿ ಗ್ರಾನೈಟ್ ಕಲ್ಲು ಸುತ್ತ ಹಾಕ್ಸಿದ್ದೀವಿ. ಆದರೆ ಮನುಷ್ಯರು ಇವತ್ತೇನೋ ಇರ್ಬೋದು, ಆದರೆ ಪ್ರಾಣಿಗಳಿಗಿದೆಯಲ್ಲ ಅನಿಯತ್ತು, ಅದು ನಮ್ಮ ಮನುಷ್ಯರಿಗೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳುವಲ್ಲೆ. ಅದರಿಂದ ಅದೇನಾರಲ್ಲಿ ನಾವು ಒಂದು 50 ಜನಕ್ಕೆ ಊಟ ಹಾಕಬೇಕು ಅಂತೇಳಿ ಇವತ್ತು ಎಲ್ಲರೂ ಫ್ರೆಂಡ್ಸ್ ಸರ್ಕಲಲ್ಲಿ ಕರೆಸಿ ನಮ್ಮ ದೇವರಾಜಪ್ಪ ಅವ್ರ ನೇತೃತ್ವದಲ್ಲಿ ಮಾಡಬೇಕು ಅಂದೆ. ನಾವು